ರಿಲಯನ್ಸಿಗೆ ಹೋಗ್ಬೇಕಂತ ಭಾಳ ದಿನದಿಂದ ಅಂದ್ಕೊಳತ್ತಿದ್ದೆ. ಯಾಕಂದ್ರೆ ಮನೆ ಕಡೆನ ಅಂಗಡಿ ಅದಾವೆ. ಸೊ ಅಲ್ಲೇ ಹೋಗಿ ಏನು ಬೇಕಂತ ತರತ್ತಿದ್ದೆ. ಸೊ ನನಗೆ ಏನಂದ್ರೆ ಒಂದು ಸ್ವಲ್ಪ ರಿಲಯನ್ಸ್ದಾಗಿನ ಸಾಮಾನು ಬೇಕಾಗಿದ್ದು. ಸೊ ಅದಕ್ಕೆ ಹೋಗ್ಬೇಕಂತ ಫೈನಲಿ ಇವತ್ತು ಬಂದೀನಿ. ಸೊ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಸೊ ಈಗ ಬಂದೀನಿ ನಾ ರಿಲಯನ್ಸಿಗೆ. ಏನಪ್ಪ ಅಂದ್ರೆ ಸ್ವಲ್ಪ ಗ್ರೋಸರಿ ಸಾಮಾನು ತರಕ್ಕಂತ ಬಂದೀನಿ. ಯಾಕಂದ್ರೆ ಒಂದೊಂದು ಸಿಗ್ತಾವೆ, ಒಂದೊಂದು ಸಿಗಲ್ಲ ನಮ್ಮ ಮನೆ ಕಡೆ. ಸೊ ಅದಕ್ಕೆ ಏನಂದ್ರೆ ಎಲ್ಲ ಒಮ್ಮೆ ಆಗ್ತದೆ ಅಂತ ಹೇಳಿ ಬಂದೆ. ಅಲ್ಲಿ ನನಗೆ ಯಾವ್ದು ಫಾರ್ಚೂನ್, ನಾನು ಯೂಸ್ ಮಾಡೋದು ಫಾರ್ಚೂನ್ ಆಯಿಲ್. ಸೊ ಅದು ಸಿಗಲಿಲ್ಲ, ಅದಕ್ಕೆ ಅಲ್ಲಿ ಟೈಮ್ ಆಯ್ತು. ಆಮೇಲೆ ಈಗಂತೂ ನನಗೆ ಭಾಳ ಒಬ್ಸೆಸ್ಡ್ ಆಗಿಬಿಟ್ಟೆ ನಾನು ಇದು ಚೀಸ್ ಪೊಟೆಟೊ ಬೈಟ್ಸಿಂದ. ಸೊ ಅದಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೈತೆ ನನಗೆ. ಸೊ ಆಮೇಲೆ ಫೈನಲಿ ಬಿಲ್ಲಿಂಗ್ ಮಾಡಿಸಿದೆ. ಏನಪ್ಪ ಅಂದ್ರೆ ಭಾಳ ರೇಷನ್ ಆಗಿತ್ತಲ್ಲ. ಸೊ ಅದಕ್ಕೆ ನಾನು ಹೋಮ್ ಡೆಲಿವರಿ ತೊಗೊಂಡಿದ್ದೆ. ಸೊ ಬಂದ್ಗಳೇನ ಏನಂದ್ರೆ ಅನ್ನ ಮಾಡಿದೆ. ಯಾಕಂದ್ರೆ ಭಾಳ ಟೈಮ್ ಆಗಿತ್ತು. ನಾನು ಏನೇನೋ ಬೇರೆ ಚಪಾತಿ ಏನೋ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಭಾಳ ಆಗಿತ್ತು, ನನ್ನ ಮಗ ಬರೋ ಟೈಮ್ ಆಗಿತ್ತು. ಸೊ ಅದಕ್ಕೆ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಏನಾರ ಮಾಡಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡೆ. ಅಷ್ಟ್ರಾಗ ರೇಷನ್ ಬಂತು. ಸೊ ರೇಷನ್ ಬಂದಮೇಲೆ ನಾನು ನಿನ್ನೆ ಕ್ಯಾರೆಟ್ ಹಲ್ವಾ ಏನು ಮಾಡಿದ್ದಲ್ಲ, ಅದು ಒಂದು ಟಿಫಿನ್ದಾಗ ಹಾಕಿ ಕ್ಲೋಸ್ ಮಾಡಿಟ್ಟೆ. ಯಾಕಂದ್ರೆ ಬಂದ್ಗಳೇ ನನ್ನ ಮಗ ಕೇಳತ್ತಾನಂತ ನಂಗೆ ಗ್ಯಾರಂಟಿ ಐತಿ. ಸೊ ಅದಕ್ಕೆ ಆಮೇಲೆ ನಾ ಇದು 99 ರುಪೀಸಿಗೆ 4 ಡಬ್ಬಿ ಅಂದಿದ್ರು. ಸೊ ಅವೇನಂದ್ರೆ ಭಾಳ ಯೂಸ್ಫುಲ್. ಈಗ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ನಾವು ಒಂದು ಜೀರಿಗೆ ಆಗಲಿ ಎಳ್ಳಾಗಲಿ ಅವು ಬರೀ ಏನು ಕವರ್ದಾಗ ಸಣ್ಣ ಕಟ್ಟಿಟ್ಟಿದೆ. ಸೊ ಇವು ಡಬ್ಬಿ ಏನದಾವಲ್ಲ, ಸೊ ಏಟೈಟ್ ಅದಾವು. ಸೊ ಏನಂದ್ರೆ ಚಲೋನೂ ಇರ್ತಾವೆ ಅಂಥೇಳಿ 99 ರುಪೀಸಿಗೆ 4 ಅಂದ್ರೆ. ಸೊ ಅದಕ್ಕೆ ತೊಗೊಂಬಂದೀನಿ. ಸೊ ಎಲ್ಲ ಹಾಕಿಡಾಕ ಚಲೋ ಆಗುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಎಲ್ಲ ರೇಷನ್ ಏನು ತಂದಿತ್ತಲ್ಲ ಎಲ್ಲನೂ ಜೋಡಿಸಿ ಇಡೋತನ ಟೈಮ್ ಆಯ್ತು. ಆಮೇಲೆ ಅದಕ್ಕೆ ಇವು ಏನು ಬಾದಾಮ ಗೋಡಂಬಿ ಎಲ್ಲ ಹಾಕಿಡಾಕ ನೋಡ್ರಿ ಭಾಳ ಅನುಕೂಲ ಆಗ್ಬಿಡ್ತಾವೆ. ಮತ್ತು ಅಡುಗೆ ಮಾಡ್ಬೇಕಾದ್ರೆ ಜಲ್ದಿ ಕೈಯಾಗ ಸಿಕ್ಕಾಗ ನಮ್ಗೆ ಹಾಕೋಕ್ಕೂ ಭಾಳ ಕಂಫರ್ಟೇಬಲ್ ಅನ್ನಿಸ್ತದೆ. ಸೊ ಅದಕ್ಕೆ ಇವು ಡಬ್ಬಿ ಅಂತೂ ಮಸ್ಟ್ ನೀಡೆಡ್ ಅಂದ್ಕೊಂಡು ತೊಗೊಂಡೆ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.